ಜೊತೆಗೆ ಮಾತನಾಡ್ತಾ ಇದ್ದಂತಹ ಕೆಲ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು ಪುಟಿನ್ ಅವರ ಈ ಭೇಟಿ ಎಷ್ಟು ಮುಖ್ಯ ಭಾರತಕ್ಕೆ ಅನ್ನುವಂಥ ವಿಚಾರ ಅಥವಾ ಭಾರತ ರಷ್ಯಾ ಸಂಬಂಧ ವೃದ್ಧಿಸುವಂತ ನಿಟ್ಟಿನಲ್ಲಿ ಅಂತ. ಈಗ ಆಲ್ರೆಡಿ ಸಂಬಂಧ ಉತ್ತಮವಾಗಿದೆ, ಅದನ್ನ ವಿಶ್ವಕ್ಕೆ ತೋರ್ಪಡಿಸುವಂತ ನಿಟ್ಟಿನಲ್ಲಿ ಅಂತ. ಹೌದು, ಅದರಂತೆ ಪುಟಿನ್ ಬಂದಿದ್ದಾರೆ. ಅವರು ತಮ್ಮ ವಿಮಾನದಿಂದ ಕೆಳಗಿಳಿದು ಬರ್ತಾ ಇದ್ದ ಹಾಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನು ಸ್ವಾಗತಿಸಿದರು. ಅದಾದ ನಂತರದಲ್ಲಿ ಅಲ್ಲಿದ್ದಂಥ ಇತರ ಸದಸ್ಯರ ಕಿರು ಪರಿಚಯವನ್ನು ಕೂಡ ಮಾಡಿಕೊಡ್ತಾರೆ ಪ್ರಧಾನಿ ಮೋದಿ ಅವರು. ನೋಡಿ, ಆ ಒಂದು ಆಲಿಂಗನವನ್ನು ಕೂಡ ನೀವು ಗಮನಿಸಬಹುದು. ಭಾಳ ಪರಸ್ಪರ ಗೌರವ ಇರುವಂಥ ಜೊತೆಗೆ ತಮ್ಮ ಸ್ನೇಹವನ್ನು ಬಿಂಬಿಸುವಂಥ ಒಂದು ಹಗ್ ಆಗಿತ್ತು ಅಥವಾ ಒಂದು ಆಲಿಂಗನ ಆಗಿತ್ತದು. ಅದಾದ ನಂತರದಲ್ಲಿ ಪ್ರಧಾನಿ ಮೋದಿ, ನಾನು ಈಗ ತಾನೇ ಹೇಳಿದಾಗೆ, ಕೆಲ ಸದಸ್ಯರುಗಳಲ್ಲಿ ಯಾರ್ಯಾರಿದ್ರು ಅವ್ರುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಿದ್ದಂಥ ಕಲಾ ತಂಡಗಳು ಪುಟಿನ್ ಅವರನ್ನು ಸ್ವಾಗತಿಸುತ್ತವೆ ಕೂಡ. ಅದಾದ ನಂತರದಲ್ಲಿ ಈಗ ಪ್ರಧಾನಿ ಮೋದಿ ಹಾಗೆ ಪುಟಿನ್ ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ, ಈ ಕಾರ್ನಲ್ಲಿ, ಈಗ ಬಿಳಿ ಬಣ್ಣದ ಕಾರ್ ಏನು ನಾವು ಗಮನಿಸ್ತಾ ಇದ್ದೀವಿ, ಆ ಕಾರ್ನಲ್ಲಿ ಇಬ್ಬರು ಬಹುಶಃ ಒಟ್ಟಿಗೆ ಕುಳಿತೇ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಹೌದು, ಇಬ್ಬರು ಜೊತೆಯಲ್ಲೇ ಹೋಗಿದ್ದಾರೆ. ಇದೊಂದು ವಿಶೇಷ ಸಂಪ್ರದಾಯಕ್ಕೆ ಸ್ವತಃ ಪುಟಿನ್ ಅವರೇ ನಾಂದಿ ಹಾಡಿದ್ದಂಥದ್ದು ಅಂತ. ಅಂದರೆ ಮೊನ್ನೆ ರಷ್ಯಾಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಖುದ್ದು ಪುಟಿನ್ ಅವರು ಮೋದಿ ಅವರನ್ನು ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ವಿಷಯ ಅಂತ ಅಂದರೆ ಅವರಿಗೆ ಆದಂಥ ಒಂದು ಕಾರ್ನ ವ್ಯವಸ್ಥೆ ಕೂಡ ಇತ್ತು. ಆದರೆ ಪುಟಿನ್ ಮೋದಿ ಅವರನ್ನು ಕರೆದು ತಮ್ಮ ಕಾರ್ನಲ್ಲೇ ಕೂರಿಸ್ಕೊಂಡು ಹೋಗ್ತಾರೆ. ಅದು ಬೇರೆ ಬೇರೆ ರೀತಿಯಾದಂಥ ಗೊಂದಲಕ್ಕೂ ಕೂಡ ಕಾರಣ ಆಯಿತು. ಅಂದರೆ ಏನೋ ಮೋದಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ವ್ಯವಸ್ಥೆ ಆಗಿತ್ತಾ, ಆ ಕಾರಣಕ್ಕಾಗಿ ಪುಟಿನ್ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಹೋದ್ರ, ಈ ಥರದ್ದು ಕೂಡ ಕೆಲವರು ವಿಶ್ಲೇಷಣೆ ಮತ್ತೊಂದು ಮಾಡಿದ್ದುಂಟು. ಬಟ್ ಪುಟಿನ್ ಇವತ್ತು ಭಾಳ ಕ್ಲಿಯರ್ ಆಗಿ ಅದನ್ನು ಹೇಳಿದ್ರು. ತಮ್ಮ ಫ್ರೆಂಡ್ಶಿಪ್ನ ಎಷ್ಟು ಗಾಢವಾಗಿದೆ ಅನ್ನುವಂಥನ್ನು ತೋರಿಸುವಂಥ ನಿಟ್ಟಿನಲ್ಲಿ ಅವತ್ತು ನಾವು ಅಂಥ ಒಂದು ನಡವಳಿಕೆ ತೋರಿಸಿದ್ವಿ ಅಂತ ಹೇಳಿ. ಇವತ್ತು ಕೂಡ ಅಷ್ಟೇ ತಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥನ್ನು ತೋರ್ಪಡಿಸುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಪುಟಿನ್ ಅವರನ್ನು ತಮ್ಮ ಕಾರ್ನಲ್ಲೇ ಕೂರಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ.